ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಪಕ್ಷದ ಒಳಗೆ ಇದ್ಕೊಂಡೇ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದಕ್ಕೆ ಮತ್ತೆ ಈಗ ನೋಟಿಸ್ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಮುಂದಿನ ಕ್ರಮ ತೆಗೆದು ವಿ ಹ್ಯಾವ್ ಟು ವೇಟ್. ರೇಣುಕಾಚಾರ್ಯ ಮತ್ತಿತರರು ಹರೀಶ್ ಅವರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾವೊಂದು ಇನ್ನೂ ಹಲವಾರು ಬಾರಿ ಹೇಳಿದ್ದೀನಿ, ವರಿಷ್ಠರು ಎಲ್ಲವನ್ನು ಗಮನ ಹರಿಸ್ತಾರೆ. ಯಾವುದೇ ಸಮಯ ಬಂದಾಗ ಅದ್ರ ಬಗ್ಗೆ ಕ್ರಮ ಕೈಗೊಂತಾರೆ ಅಷ್ಟೇ. ಬಟ್ ಲೇಟ್ ಆಯ್ತು ಅಂತ ಅನ್ಸುತ್ತಾ ಯತ್ನಾಳ್ ವಿಚಾರ? ನೋಡ್ರಿ, ಒಂದು ನಮ್ಮ ಹೈಕಮಾಂಡು ಈಗ ಭಾಳ ಒಂದು ಜಾಣತನದಿಂದ ಪ್ರದರ್ಶನ ಮಾಡ್ತಾ ಇದೆ. ಅವರದೇ ಅವ್ರದ್ದು ಒಂದು ಲೆಕ್ಕಾಚಾರ ಇರ್ತದೆ, ಅದ್ರ ಮೇಲೆ ಮಾಡಿದ್ದಾರೆ. ನೋಡ್ರಿ ಮತ್ತು ನೋಡ್ರಿ, ಈಗ ನೋಡ್ರಿ ಯಾಕೆ ಹೈಕಮಾಂಡ್ ಜಾಣತನದ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಅಣ್ಣಾ ಡಿ ಎಂ ಕೆ ಕೂಡ ಅಲಯನ್ಸ್ ಮುರಿದು ಹೋಗಿತ್ತು. ಈ ಮತ್ತು ಅಣ್ಣಾ ಡಿ ಎಂ ಕೂಡ ಅಲಯನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆಯಲ್ಲ. ಅದಕ್ಕೆ ಜಾಣ್ಮೆಯ ಕ್ರಮಗಳನ್ನು, ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ಸದ್ದು ಪೂರ್ತಿ ಡೌನ್ ಅಂತದ, ಪೂರ್ತಿ ನೆಲಸಮ ಆಗ್ತಾ ಇದೆ. ಇನ್ನೊಂದು 2-3 ರಾಜ್ಯದಲ್ಲಿ ಉಳಿದಾವ ಅಷ್ಟೇ, ತೆಲಂಗಾಣ ಮತ್ತು ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ. ಯಾವಾಗ ಏನಾಗ್ತದೆ ಹೇಳಕ್ಕೆ ಕಾಂಗ್ರೆಸ್ಸದ್ದು. ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ, ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲಯನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ. ಈಗ ಬರುವಂಥ ದಿವಸಗಳಲ್ಲಿ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ. ಆಮೇಲೆ ತಮಿಳುನಾಡು ಇದೆ, ವೆಸ್ಟ್ ಬೆಂಗಾಲ್ ಇದೆ. ಎಲ್ಲಿವರೆಗೆ ಹೇಳಿದ್ರೆ ವೆಸ್ಟ್ ಬೆಂಗಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಲ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥದ್ದು ಅಲ್ಲಿ ಲೋಕಸಭಾ ಸದಸ್ಯರು. ನಾನಲ್ಲಿ ಪಾರ್ಲಿಮೆಂಟ್ ಇದ್ದಾಗ ಅಲ್ಲಿ ವೆಸ್ಟ್ ಬೆಂಗಾಲ್ದ MP ಗಳು ಸಿಕ್ಕಾಗ ಅವು ಕೂಡ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ವೆಸ್ಟ್ ಬೆಂಗಾಲ್ದಾಗ. ಅಂದರೆ ಈ ಜಾಣ್ಮೆಯ ನಿರ್ಧಾರಗಳನ್ನು ಕೈಗೊಂಡಿದ್ದರಿಂದ ಹೈಕಮಾಂಡು ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಮತ್ತು ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ. ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಇವೆಲ್ಲ ಇಂಪ್ಯಾಕ್ಟ್ ಆಗಿ ಆಗ್ತಾವೆ ಚುನಾವಣೆಯಲ್ಲಿ.